ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್, ತಮ್ಮ ಒಂದು ಪರಿಚಯ. ಸರ್, ಇದು ಜಕ್ಕನಹಳ್ಳಿ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾವು ಮೂಲತಃ ರೈತರ ಕುಟುಂಬದವರು. ನಮ್ಮ ತಂದೆಗೆ ಒಟ್ಟು 5 ಜನ ಮಕ್ಕಳು. ಸ್ವಲ್ಪ ವ್ಯವಸಾಯದ ಕಡೆನೇ ನಮ್ದು ಗಮನ ಜಾಸ್ತಿ. ನಾವು 90ರಲ್ಲೇ ಬಂದು ಬೋರ್ ಹಾಕ್ಸಿದ್ದು. ಅವತ್ತಿನಿಂದಲೂ ನಮ್ದು ವ್ಯವಸಾಯದ ಕುಟುಂಬ ದೆಸೆಯಿಂದ ತರಕಾರಿಗಳು ಸಾಕಷ್ಟು ಬೆಳ್ಕೊಂಬಂದು ಲೇಬರ್ಸ್ಗಳು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬಂತು. 94ರಲ್ಲಿ ಅಡಿಕೆ ಗಿಡ ಉಣ್ದು ದೊಡ್ಡದು. ಅದಾದ ಒಂದು 5-6 ವರ್ಷಕ್ಕೆ ಮಾವಿನ ಗಿಡ ಉಣ್ದು. ಹಿಂಗೆ ಬರ್ತಾ ಬರ್ತಾ ಏನು ಸ್ವಲ್ಪ ಗೊಬ್ಬರದ್ದು ಲೇಬರ್ದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿ ಸೀಬೆ ಗಿಡ ಉಣ್ಬಿಟ್ಟು 17 ವರ್ಷದ ಹಿಂದೆ. ಅದರಲ್ಲಿ ಒಂದು ಸ್ವಲ್ಪ ನಮಗೆ ಕಾಸು ಚೆನ್ನಾಗಾಯ್ತು. ಈ ಮಧ್ಯದಲ್ಲಿ ನನ್ನ ತಮ್ಮನಿಗೆ ಒಂದು ಸ್ವಲ್ಪ ಹೃದಯಾಘಾತ ಆಗಿ ಡೆತ್ ಆಗ್ಬಿಟ್ಟಿದ್ದ. ಅಲ್ಲಿಗೆ ಡಾಕ್ಟ್ರನ್ನ ಕರೆಸ್ತಾ ಸ್ಪಾಟ್ ಆಗಿಬಿಟ್ಟು ಆಗುತ್ತೆ. ಏನೀಗ ಒಂದು ನಿಮ್ಮ ತೋಟಕ್ಕೆ ಒಂದು ಡಾಕ್ಟರ್ ಸಾಯಿಲ್ನ ಅಪ್ಲಿಕೇಶನ್ ಮಾಡಿದ್ದೀರಿ. ಕೆಲವು ಬದಲಾವಣೆಗಳನ್ನು ನಾನು ಕಣ್ಣಾರ ನೋಡಬೇಕು, ಇದನ್ನು ಒಂದಷ್ಟು ಜನ ರೈತರಿಗೆ ಹೇಳಬೇಕು ಅನ್ನೋವಂಥದ್ದು ತಮಗೆ ಮನಸ್ಸಲ್ಲಿದೆ. ಈಗ 1 ತಿಂಗಳ ಮುಂಚೆ ನೀವು ಮಾಡಿರುವಂಥದ್ದು ತಮ್ಮ ಹತ್ರ ಒಂದು ವಿಡಿಯೋ ಇದೆ. ಈಗ ನಾನು ಆ ತೋಟನೂ ನೋಡಿದೆ, ವಿಡಿಯೋನು ನೋಡಿದೆ. ನಿಮ್ಗೆ ಏನು ಅನಿಸ್ತದೆ? ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಸರ್ ಮೊಬೈಲಲ್ಲಿ. ಹುಲ್ನಾಚೇಗೌಡ್ರ ಬಗ್ಗೆ ನಾನು 13 ವರ್ಷದಿಂದಲೂ ಅವ್ರು ಹೇಳ್ತಾ ಇರೋರು, ನಾನು ಕೇಳ್ತಾ ಇರೋನು. ಎಲ್ಲನ ಫ್ರೀ ಆದಾಗ ಹಿಂಗೆ ಸಾಕಾದಾಗ ಒಂದು ಮರದಡೆ ಕೂತ್ಕೊಂಡಾಗ ಅದನ್ನೆಲ್ಲ ಕೇಳ್ತಾ ಇರೋನು. ನಾನೇನು ಮಾಡಿದೆ ಅಂದರೆ, ತಡಿ ನಮ್ಮ ತೋಟನೂ ಯಾಕೆ ಕಲರ್ ಇಲ್ವಲ್ಲ, ಯಾಕೆ ಇದು ಹಿಂಗೆ ಅಂತೇಳಿ ಒಂದು ಮಾಹಿತಿ ತಗೊಂಡಾಗ ನಮ್ಮ ನಾಗರಾಜು ಸರು ಸಿಕ್ತು ಫೋನ್ ನಂಬರು. ಸ್ಪಾಟಿಗೆ ಕರ್ಸ್ಕೊಂಡು ಅವ್ರನ್ನ ತೋರಿಸಿದ್ಕೆ ಇಲ್ಲ ಇದು ಈ ಥರ ಐತೆ ಅಂತೇಳಿ ಬಿಡಿ ಅಂತಂದ್ರು. ಬಿಟ್ಟಿದ್ದೀನಿ. 35 ದಿವಸನೂ ಏನು ಆಗೈತೆ ಇವಾಗ ಬಿಟ್ಟು. ಸರ್, ಒಂದು 30% ಕಲರ್ ತಿರ್ಗೈತೆ. ಬರತಕ್ಕಂಥ ಸುಳಿ ಎಲ್ಲ ಗ್ರೀನ್ ಬರ್ತಾ ಐತೆ. ಬುಡನೂ ತುಂಬಾ ಎಲ್ಲೋ ಇತ್ತು, ಇವಾಗ ಒಂದು ಗ್ರೀನ್ ಕಲರ್ ತಿರುಗಿದೆ. ಅದರಿಂದ ಒಂದು 30% ನಮ್ಮ ತೋಟ ಚೇಂಜ್ ಓವರ್ ಆಗೈತೆ. ಇಪ್ಪತ್ತೈದು ವರ್ಷದ ಮಾವಿನ ಗಿಡ ಕ್ಲೀನ್ ಮಾಡಿಬಿಟ್ಟು ಒಂದು 2.5 ಎಕರೆಯಲ್ಲಿ ಅಡಿಕೆ ಮಾಡಿದ್ದೀವಿ. ಆ ಅಡಿಕೆ ತುಂಬ ಚೆನ್ನಾಗಿ ಬಂತು. ಬಾಳೆ ಬೆಳೆದಿದ್ದೆ ಅದರಲ್ಲಿ. ಅವರೆ, ತುಗರಿ, ಗೆಣಸು, ಕಬ್ಬು ಎಲ್ಲ ಸ್ವಲ್ಪ ಇತ್ತು. ಆವಾಗ ಸಮಗ್ರ ಬೆಳೆ ಅಂತೇಳಿ ನಮ್ಮ ತೋಟದಲ್ಲಿ ಅನಿರೀಕ್ಷಿತವಾಗಿ ನಮಗೆ ತೋಟಗಾರಿಕೆ ಇಲಾಖೆಯವರು ಬರ್ತಾ ಇರೋರು, ಕೃಷಿ ಇಲಾಖೆಯವರು ಬರ್ತಾ ಇರೋರು. 6-7 ವರ್ಷದಿಂದ ಈಚೆಗೆ ವಿಜಯ ಕರ್ನಾಟಕದವರು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಹೌದು. 6ನೇ ಬ್ಯಾಚಲ್ಲಿ 23ನೇ ಇಸ್ವಿಯಲ್ಲಿ ನಾನು ಸೆಲೆಕ್ಷನ್ ಆದೆ ಸರ್ ನೆಲಮಂಗಲ ತಾಲೂಕಿಗೆ. ಕೃಷಿ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ ನನಗೆ ಅವರು ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಸ್ಪಾಟ್ ನೋಡಿ ಇಡೀ ನಮ್ಮ ಬೌಂಡ್ರಿ ಎಲ್ಲ ಓಡಾಡಿ, ಮೇಕೆ ಶೆಡ್ಡು, ಚಿಕ್ಕದಾಗ ಒಂದು ಕೋಳಿ, ಬಟ್ ಒಂದು ನಾಟಿ ಹಸ, ಈ ಸಮಗ್ರ ಬೆಳೆ, ಸಿಲ್ವರ್ ಮರ, ಹಳಸು, ನೇರಳೆ ಮರ ಎಲ್ಲ ಇತ್ತು. ಅವಾಗ ಅವರು ನೋಡಿ ಸರ್, ಕತ್ಲೆಗಿದ್ದನ್ನ ಬೆಳಕಿಗೆ ತಂದರು ಫಸ್ಟ್ ರೌಂಡ್ ನನ್ನ. ಅದಾದ ನಂತರ KVKನವರು ಅನಿರೀಕ್ಷಿತವಾಗಿ ನಮ್ಮ ಊರಿಗೆ ಬಂದಿದ್ರು. ತುಗರಿ ಮೇಳ ಅಂತ ಇಟ್ಕೊಂಡಿದ್ರು. ಆ ತುಗರಿ ಮೇಳದಲ್ಲಿ BRG-3 ಅವಾಗ ತಾನೇ ಕಂಡುಹಿಡಿದಿದ್ರು. ಆ BRG-3 ಕಂಡುಹಿಡಿದಂಥ ಸಂದರ್ಭದಲ್ಲಿ ಆ ಡಾಕ್ಟ್ರುಗಳೆಲ್ಲ ಬಂದಿದ್ರು. ಆ ಬಂದಂಥ ಸಂದರ್ಭದಲ್ಲಿ ಈ ಅಡಿಕೆ ಗಿಡ ಕರ್ಕೊಂಬಂದು ತೋರಿಸ್ದೆ. ಅವತ್ತಿನ ದಿವಸ ಒಂದು 4 ಎಕರೆಯಲ್ಲಿ ಉರುಳಿ ಇತ್ತು ನಂದು, ಸಾವಯವ ಗೊಬ್ಬರಕ್ಕೆ ಅಂತೇಳಿ. ಆ ಉರುಳಿ ನೋಡ್ಕೊಂಡೋದ್ರು. ತಿರುಗಿ ನೆಕ್ಸ್ಟ್ ಟೈಮ್ಗೆ ಅನಿರೀಕ್ಷಿತವಾಗಿ ಏನ್ಕೋ ಬಂದರು. ನಾನೇ ಕರ್ಸ್ಕೊಂಡೆ. ತೋಟ ಎಲ್ಲ ನೋಡಿ ತುಂಬ ಚೆನ್ನಾಗೈತೆ, ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ಯಾ ಅಂತೇಳಿ ಅವತ್ತು ಬರೀ ಬೆಂತೊಟ್ಟು ಹೋಗಿದ್ರು ಸರ್. ನೆಕ್ಸ್ಟ್ ಟೈಮು ತಾಲೂಕು ಅವಾರ್ಡ್ ಸಿಕ್ತು ನನಗೆ. ಇಡೀ ನೆಲಮಂಗಲ ತಾಲೂಕಿಗೆ ನನ್ನ ಒಬ್ಬ ರೈತನ ಸೆಲೆಕ್ಷನ್ ಮಾಡಿ ನನ್ನನ್ನು ಕುಂಡ್ರಿಸಿ ಅವತ್ತೊಂದು ಸರ್ಟಿಫಿಕೇಟ್ ಕೊಟ್ಟರು. ಆಮೇಲೆ ಹಿಂಗೆ ಆ ಕೆಂಪೇಗೌಡರು ಜಯಂತಿ ಅಂತ ನಮ್ಮ ನೆಲಮಂಗಲದಲ್ಲೂ ವರ್ಷ ಮಾಡ್ತಾರೆ. ಕೆಂಪೇಗೌಡರು ಜಯಂತಿ ಅದೊಂದು ನನಗೆ ಒಂದು ಸರ್ಟಿಫಿಕೇಟ್, ಪ್ರಶಸ್ತಿ ಎಲ್ಲ ಸುರಿಮಾಳ ತಮಗೆ ಸಿಕ್ಕಿದೆ. ನೀವು ಬಂದು ನಮ್ಮ ತೋಟದಲ್ಲಿ ಇಷ್ಟು ಮಾಹಿತಿ ಕಲೆಕ್ಟ್ ಮಾಡಿ ನನಗೂ ಒಂದು ಗೈಡೆನ್ಸ್ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ನಿಮಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ಭಾಳ ಖುಷಿ ಆಯ್ತು ತಮ್ಮನ್ನು ಮಾತನಾಡಿಸಿ ಸರ್.